ಗೆಲುವಿನ ಸಂಭ್ರಮಾಚರಣೆಗೆ 11 ಜನ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಕಾಲ್ ತುಳಿತ ದುರಂತಕ್ಕೆ ಹಾಗಾದ್ರೆ ಹೊಣೆ ಯಾರು? ಐಪಿಎಲ್ ಸಂಭ್ರಮಾಚರಣೆಯ ಪ್ಲಾನ್ ಮಾಡಿದ ಪುಣ್ಯಾತ್ಮ ಯಾರು? ಇಡೀ ರಾಜ್ಯ ಕೇಳ್ತಾ ಇದೆ, ಯಾರ ಪ್ಲಾನ್ ಇದು? ಯಾವ ಖುಷಿಗೆ ಪ್ಲಾನ್ ಮಾಡಿದ್ರಿ? ಸರ್ಕಾರದ ಮಟ್ಟದಲ್ಲಿ ಹೊಂದಾಣಿಕೆನೇ ಇರಲಿಲ್ವಾ? ಪೊಲೀಸರ ಸಲಹೆ ಧಿಕ್ಕರಿಸಿದ್ದೇ ಈ ದುರಂತಕ್ಕೆ ಕಾರಣ. ಸರ್ಕಾರಕ್ಕೆ ಸಲಹೆ ನೀಡಿದ್ರು ಹಿರಿಯ ಅಧಿಕಾರಿಗಳು ಬೇಡವೇ ಬೇಡ, ಸದ್ಯಕ್ಕೆ ಅರೇಂಜ್ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ಬೇಡ. ಪೊಲೀಸರ ಕಾರ್ಯಕ್ರಮ ಬೇಡ ಅಂದ್ರು ಪೊಲೀಸರ ಮಾತು ಕೇಳೋದಕ್ಕೆ ರಾಜಕಾರಣಿಗಳು ರೆಡಿ ಇರಲಿಲ್ಲ. ಪ್ರತಿಷ್ಠೆಗೆ ಬಿದ್ದು 11 ಅಮಾಯಕರ ಬಲಿಯಾಗಿದೆ. 11 ಜನರ ಜೀವ ಹೋಗಿದೆ ಇವರ ಪ್ರತಿಷ್ಠೆಗೆ. ಆ 11 ಕುಟುಂಬಗಳು ಇವತ್ತು ರೋಧಿಸ್ತಾ ಇವೆ. ಈ ಘಟನೆ ನಂತರ ನಿನ್ನೆ ರಾತ್ರಿ ಎಷ್ಟು ಜನ ಗಂಟ್ಲೊಳಗಡೆ ಅನ್ನ ಇಳಿಯೋದಕ್ಕೆ ಸಾಧ್ಯ ಆಯ್ತು? ನಮ್ಮ ರಿಪೋರ್ಟರ್ಸ್ ಅಂತೂ ಕಣ್ತುಂಬ ನಿದ್ದೆ ಮಾಡೋದಕ್ಕಾಗ್ಲಿಲ್ಲ. ಅಲ್ಲಿನ ಘಟನೆ, ಅಲ್ಲಿನ ಅವಾಂತರ, ಕಣ್ಣೆದುರಿಗೆ ಹೋದ ಜೀವ, ಇವುಗಳನ್ನ ನೋಡಿ ಈ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಕಾಲ್ ತುಳಿತದಲ್ಲಿ ಸಿಕ್ಕಿ ಬಚಾವಾದವರು ಇನ್ನ ಸಾಕಪ್ಪ ಸಹವಾಸ ಅಂತ ಅಲ್ಲಿಂದ ಮನೆ ಕಡೆ ಹೆಜ್ಜೆ ಹಾಕಿದ್ದಾರೆ. ಆದರೆ ಆ ಕಾಲ್ ತುಳಿತದಲ್ಲಿ ಜೀವ ಕಳ್ಕೊಂಡ ಜನರ ಕುಟುಂಬಗಳು ರೋಧಿಸ್ತಾ ಇವೆ. ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ದೃಶ್ಯದಲ್ಲಿ ನೀವು ನೋಡಿ, ಕಾಲ್ ತುಳಿತ ಆಗಿದೆ, ಒಬ್ಬರ ಮೇಲೆ ಒಬ್ಬರು ಹತ್ತಿ ಆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಸಿಕ್ಕ ಜಾಗಕ್ಕೆ ಕಾಲುಗಳನ್ನ ಮೆಟ್ಕೊಂಡು ಹೋಗಿದ್ದಾರೆ. ಆ ಜರ್ಸಿ ತೊಟ್ಕೊಂಡ ವ್ಯಕ್ತಿ ನೋಡ್ತಾ ಇದ್ದೀರಲ್ಲ, ಒಬ್ಬ ಜರ್ಸಿ ತೊಟ್ಕೊಂಡ ವ್ಯಕ್ತಿ ಅಲ್ಲಿದ್ದ ಜನರ ಮೇಲೆ ಹತ್ತಿ ಅಲ್ಲಿಂದ ಶಿಫ್ಟ್ ಆಗ್ತಾನೆ. ಕಾಲ್ ತುಳಿತದ ಸಂದರ್ಭದಲ್ಲಿ ನಡೆದಿರೋ ಘಟನೆ ಇದು. 50 ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ. ಕೆಳಗಿದ್ದವರ ಕಥೆ ಏನಾಗಿತ್ತು ಅನ್ನೋದನ್ನ ನಾವ್ಯಾರು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ ಹಲವರನ್ನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ಒಬ್ಬರನ್ನ ಹೊತ್ಕೊಂಡು ಹೋಗ್ತಾ ಇದ್ರು, ಕುತ್ತಿಗೆಯಿಂದ ಕೈ ತೆಗೆದ್ರೆ ಹಸರುಗಟ್ಟು ಹೋಗಿತ್ತು ಆ ಭಾಗ ಅಂತ. ಹಸರುಗಟ್ಟು ಹೋಗಿತ್ತು. ಅತಿ ಕೆಟ್ಟ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ ಕಾರ್ಯಕ್ರಮ 11 ಜನರನ್ನ ಬಲಿ ಪಡ್ಕೊಂಡಿದೆ. 11 ಜನರನ್ನ ಬಲಿ ಪಡ್ಕೊಂಡಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ನಿನ್ನೆಯ ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಮಂಡ್ಯದ ಪೂರ್ಣಚಂದ್ರ ಅವರ ಮಾವ ನಾಗರಾಜ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್ ಅವರೇ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹುಡುಗ, ಜೀವನದಲ್ಲಿ ಉದ್ಧಾರ ಆಗೋ ದಾರಿ ಕಂಡುಕೊಂಡಿದ್ದಾನೆ, ಮನೆಗೆ ಜೊತೆಯಾಗಿ ನಿಲ್ತಾನೆ, ಬೆನ್ನೆಲುಬಾಗಿ ನಿಲ್ತಾನೆ ಅಂತ ಖುಷಿ ಪಟ್ಕೊಂಡಿರ್ತೀರಿ ನೀವೆಲ್ಲರೂ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಜೀವನ ಒಂದು ಹಾದಿಗೆ ಬಂದಿದೆ, ಕುಟುಂಬಸ್ಥರಿಗೆ ಜೊತೆ ಆಗ್ತಾರೆ. ಆದರೆ ನಿನ್ನೆ ಹೆಣವಾಗಿ ಆ ಮಗು ಮನೆಗೆ, ನಿಮ್ಮೆಲ್ಲರ ಪಾಲಿಗೆ ಆ ಮಗ ಕಣ್ಣು ಮುಂದೆ ಬೆಳೆದಿರ್ತಾನೆ. ಆ ಮನೆ ಮಗ ಹೆಣವಾಗಿ ಬರ್ತಾನೆ. ಯಾವಾಗ ಗೊತ್ತಾಯ್ತು ನಿಮಗೆ ವಿಷಯ? ಸರ್, ನಮಗೆ ಮೇಡಮ್ ಅವರೇ, ನಮಗೆ 4:15 ಗೊತ್ತಾಗುತ್ತೆ ಮೇಡಮ್ ಅವರೇ. 4:15 5 ಗಂಟೆ ಅನ್ಕೊಳ್ಳಿ. ಹೆಂಗ್ ಗೊತ್ತಾಯ್ತು? ಸರ್, ನಾವು ಬೇರೆ ಊರು ಸರ್. ಮೇಡಮ್ ಅವರೇ, ನಾವು ಕರೆಂಟು, ಬೆಳಿಗ್ಗೆ ಕರೆಂಟು ಮಧ್ಯಾಹ್ನ ಕರೆಂಟ್ ಇರಲಿಲ್ಲ ಅಲ್ಲಿ. ಈಗ 6 ಗಂಟೆಗೆ 4:15 ಕರೆಂಟ್ ಬರುತ್ತೆ. ಆ ಟಿವಿ ಹಾಕ್ದಾಗ ಈ ಮೆಸೇಜ್ ನಮ್ಗೆ ಗೊತ್ತಾಗಿದ್ದು. ನೋಡಿದಾಗ ನಮ್ಗೆ 4 ಗಂಟೆಗೆ ಈ ವಿಷಯನೇ ಗೊತ್ತಿಲ್ಲ. ಓ, ಮನೆಯವ್ರಿಗಾದ್ರೂ ಗೊತ್ತಿತ್ತಾ ಇವ್ರು ಪೂರ್ಣಚಂದ್ರ IPL ಆಟಗಾರರು ನೋಡೋದಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಅಂತ? ಮನೆಯವ್ರಿಗಾದ್ರೂ ಗೊತ್ತಿತ್ತಾ? ಈಗ ಮನೆ ಮೇಡಮರೇ, ಇವನು ನಿನ್ನೆ 2 ದಿನ ರಜಾ ಇತ್ತು ಕಂಪನಿ.
ಇಲ್ಲಿ ಮನೆಯವ್ರು ನೋಡಿಕೊಂಡು ಅವ್ರ ತಂದೆ ತಾಯಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ. ಇಲ್ಲೇ ಇದ್ದು ಊಟ ಮಾಡಿಕೊಂಡು 10:30 11 ಗಂಟೆ ಮನೇಲೇ ಇದ್ದು ಆ ಫ್ರೆಂಡ್ ಸರ್ಕಲ್ ಇರ್ತಾರಲ್ಲ ಮೇಡಮ್ ಅವರೇ, ಇವತ್ತು ಕ್ರಿಕೆಟ್ ಸಂಭ್ರಮ ಅಂತ ಅನ್ನೋದೊಂದು ಫಿಕ್ಸ್ ಆಗಿತ್ತಲ್ಲ, ಈ ಸರ್ಕಲಲ್ಲಿ ಮಾಡಿ ಜನಗಳೇ ಹುಡುಗರು ಏನು ಮಾಡ್ಬಿಟ್ರು ಅವನ್ನ ಎಗರ್ಸ್ಕೊಂಡು ಹೋಗ್ಬಿಟ್ಟು ಆಗ್ಬೇಕಾರೆ ಈ ಕ್ರಿಕೆಟ್ ಸಂಭ್ರಮದ ಕಾರಣವೇ ಮೇಡಮ್ ಅವರೇ ಅವನು ಹಂಗೆಲ್ಲ ಹೋಗಂಗಿಲ್ಲ ಅವನು. ಈಗ ನಾವೇ ಫ್ರೆಂಡ್ ಸರ್ಕಲ್ ಬಂದಾಗ ಎಲ್ಲ ಹೋಗ್ತಾ ಇರ್ತೀವಿ, ಬರ ಇಲ್ಗಂಟ ಅಂತ ಕರೆದಾಗ ನಾವು ಕಣಿ ಹಾಕಕ್ಕದ್ದ ಫ್ರೆಂಡ್ ಆದ್ಮೇಲೆ ಹೋಗ್ಲೇಬೇಕು. ಆ ರೀತಿ ಇವನು ಏನೋ ಒಂದು ಇದ್ರ ಮಾಡ್ಬಿಟ್ಟು ಹೋಗಿ ಸಿಗಾಕೊಂಡು ಈ ಘಟನೆ ಆಗ್ಬೇಕಾರೆ ಆ ಸಂಭ್ರಮವೇ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಮೇಡಮ್. ಮನೆಯಲ್ಲಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ ಸರ್? ಅವನ್ನ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಮೇಡಮರೇ? ಅಪ್ಪ ಅಮ್ಮ ಅವ್ರ ಮೂಲ ವ್ಯವಸಾಯ ಮಾಡ್ತಾರೆ. ಅವರು ಪ್ರೈಮರಿ ಸ್ಕೂಲ್ ಪ್ರೈವೇಟ್ ಮಾಸ್ಟ್ರು. ಅವ್ರು ಭಾಳ ಶ್ರಮಜೀವಿಗಳು. ಒಂದೊಂದು ಸೆಕೆಂಡ್ಗೂ ಒಂದೊಂದು ನಿಮಿಷಕ್ಕೂ ಅಷ್ಟು ಒಂದೊಂದು ಇದಕ್ಕೂ ರೋಮಕ್ಕೂ ಶ್ರಮಪಟ್ಟು ಜೀವನ ಮಾಡೋವಂಥ ವ್ಯಕ್ತಿಗಳವರು. ಇದು ರಾಯಸಮುದ್ರ ಅಂದರೆ ಕುಗ್ರಾಮ ಇದು ಸರ್ ಮೇಡಮ್. ಇಲ್ಲಿ ಈ ಮಳೆ ಆಶ್ರಯದಲ್ಲಿ ಮಾತ್ರ ಬೆಳೆಯುವಂಥದ್ದು, ನೀರಾವರಿ ಇಲ್ಲ ಇಲ್ಲಿ. ಇಲ್ಲಿ ಅವ್ರದ್ದು ಜಮೀನು ಸುಮಾರು 1-1.5 ಮೈಲಿ 4 ಮೈಲಿ ಆಗುತ್ತೆ. ಅಲ್ಲಿಂದ ದಿನನಿತ್ಯ ನಡೆದು ಒಂದೇ ಹೈನುಗಾರಿಕೆ 2-3 ರಸ ಮಾಡಿಕೊಂಡವ್ರೆ. ಅದಕ್ಕೆ ಮೇವು ತಂದು ಹಾಕಿ ಕರೆದಿ ಡೈರಿಗೆ ಹಾಕಿ ಅವ್ರ ಶ್ರಮಜೀವನ ಎಷ್ಟು ಹೇಳಿದ್ರು ವಿವರಣೆ ಮಾಡೋದು ತೀರೋದು ಅಂತರ ಶ್ರಮಜೀವಿಗಳು. ಅವ್ರ ತಾಯಿ ನೋಡ್ಬಿಟ್ರೆ ನೀವೇ ಬಾಯಿ ಮಾಡಿಕೋತೀರಿ. ಆ ಅಮ್ಮ ಸೌದಿ ಚಿಪ್ಪೆ ಆಗಿದೆ. ಈಗ ಮಗನ ಶ್ರಮಪಟ್ಟು ಓದಿಸಿ ಬೆಳೆಸಿ ಸಾಕಿ ಅವನ ವಿದ್ಯಾಭ್ಯಾಸ ಮಾಡಿಸಿ ಎಷ್ಟು ಶ್ರಮ ಪಟ್ಟರೆ ಲೆಕ್ಕ ಹಾಕೊಳ್ಳಿ. ಒಬ್ಬ ಮಗುನ ವಿದ್ಯಾಭ್ಯಾಸ ಮಾಡಿಸ್ಬೇಕಾರೆ ಇವತ್ತು ಎಷ್ಟು ಕಷ್ಟ ಗೊತ್ತಾ? ಎಷ್ಟೆಷ್ಟು ಫೀಸ್ ಕೇಳ್ತಾರೆ. ಅವನು ಕಾಲೇಜ್ ಅಂತವರೆಗೂ ಓದಿಸಿ ಡಿಪ್ಲೊಮಾ ಓಡಿಸಿ ಪ್ರೈವೇಟಲ್ಲಿ PUC ಓದಿಸಿ ಮರಿಮಲ್ಲಪ್ಪದಲ್ಲಿ BE ಮಾಡಿಸಿ ಇವೆಲ್ಲ ಶ್ರಮಪಟ್ಟು ಮಾಡಿ ಎಷ್ಟು ಶ್ರಮ ಪಟ್ಟರೆ ಲೆಕ್ಕ ಹಾಕೊಳ್ಳಿ. ನಾನು ಇವನು ಎಲ್ಲ ಮಾಡಿ ಮನೇಲೇ ಇದ್ದ ಮೇಡಮ್ ಅವರೇ. ಮಾವ ನಮಗೆ ಯಾರು ಉದ್ಯೋಗ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ದಿವಸ ಎರಡು ದಿನ ಬೈದೆ. ಒಬ್ಬ ಇಂಜಿನಿಯರಿಂಗ್ ಪದವೀಧರಾಗಿ ನೀನು ಮನೇಲಿದ್ರೆ ಯಾರು ಗೌರವ ಕೊಡಲ್ಲ, ಯಾವುದೋ ಒಂದು ಪ್ರೈವೇಟಾಗಿ ಬಿಟ್ಟು ಒಂದು ಜಾಬ್ಗೆ ಸೇರಿಕೊಂಡು ಕೆಲಸ ಮಾಡೋ ಅಂತ ಅಂದ್ಬಿಟ್ಟು ನಾನೇ ಹೇಳಿ ಒಂದು 5-6 ತಿಂಗಳಿಂದ ಬೈದಿ ಕಳಿಸಿದ್ದೆ. ಅಲ್ಲಿ ಏನೇ ಒಂದು 20-30-40 ಸಾವಿರ ಸಂಬಳ ಕೊಡೋರಂತೆ. ಅಲ್ಲೇ 6 ತಿಂಗಳ ಕೆಲಸ ಮಾಡ್ಕೊಂಡಿದ್ದ ಮೇಡಮ್ ಅವರೇ. ನೆನ್ನೆ ರಜಾ ಇತ್ತಲ್ಲ, ಅನ್ಎಕ್ಸ್ಪೆಕ್ಟ್ ಆಗಿ ಊರ ಅಪ್ಪ ಅಮ್ಮ ನೋಡ್ಬೇಕಲ್ಲ, ಇಲ್ಲಿ ಬಂದ ಮೇಡಮ್ ಅವರೇ. ಬಂದು ಇವನು ಇಲ್ಲಿ ಪಾಂಡಪುರದಲ್ಲಿ ಯಾರೋ ಫ್ರೆಂಡ್ಸ್ ಇದ್ರಂತೆ. ಅವ್ರು ಏನ್ ಮಾಡ್ರು ಫೋನ್ ಲಿಂಕಲ್ಲಿ ಮೊದಲೇ ಹುಡುಗರಲ್ವಾ 24-25 ವರ್ಷ, ಇವ್ರಿಗೊಂಥರ ಸಂಭ್ರಮ. ಈಗ ನಮಗೆ ಬಿಡಿ ಏಜ್ ಆಗಿದೆ, ನಮಗೆ ಕಟ್ಟ ಸುಖ ಗೊತ್ತು, ನಾವು ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡಲ್ಲ. ಇವ್ರಿಗೇನು ಇದೇ ಹುಚ್ಚು, ಕ್ರಿಕೆಟ್ ಹುಚ್ಚು. ನೀವು ಕ್ರಿಕೆಟ್ ಅಂದರೆ ಆ ತಾಲೂಕಲ್ಲ ಇದು ಎಲ್ಲ ತಗೊಂಡು ಹೋಗ್ಬಿಡೋ ನೀವು, ಆ ಥರ ಹುಚ್ಚು ಹುಡುಗ. ಈಗ ಅಂಥ ಘಟನೆ ನಡೆದಿರೋದೇನೋ ನೀವು ಹುಡುಗರ ಲೆವೆಲಲ್ಲಿ ನಡೆದಿರೋದು. ನಮ್ಮಂತ ಹೆಂಗೆ ವಯಸ್ಸಾಗಿದ್ರು ಇದರಲ್ಲಿ. ಹೌದು ಹೌದು ಹೌದು. ಅಲ್ಲ ಒಬ್ಬನೇ ಮಗನ ಅವನ್ನ ಈಗ ಅವನು ಮನೆಗೆ ಮಾದರಿಯಾದಂಥ ವ್ಯಕ್ತಿ ಮೇಡಮ್ ಅವರೇ. ಅವ್ನು ಯಾಕೆ ಕೆಲಸ ಬೇಕಾದ್ರೂ ಮಾಡೋನು, ಮರ ಹತ್ತು ಅಂತನೂ, ಈ ಗದ್ದೆ ಕೆಲಸ ಮಾಡೋನು, ಎಲ್ಲ ಕೆಲಸಕ್ಕೂ ರೆಡಿ ಇದ್ದ. ಓದೋಕ್ಕೂ ಸರಿ, ಕೆಲಸ ಮಾಡೋಕ್ಕೂ ಸರಿ, ಎಲ್ಲಕ್ಕೂ ಅವನು ಒಳ್ಳೆ ಯೋಗ್ಯವಾದ ವ್ಯಕ್ತಿ. ಈ ಊರಿಗೆ ಮಾದರಿಯಾದಂಥ ವ್ಯಕ್ತಿ ಅವನು. ಆಮೇಲೆ ಜನಗಳಿಗೆ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ಸಮಾಜದಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಒಬ್ಬನೇ ಮಗನ ಮೇಡಮ್ ಅವರೇ. ಅದು ನೋಡ್ಬಿಟ್ರೆ ನೀವು ನಾವೇ ಬಿದ್ದೋಯ್ತು. ನಾನೇ ಊರಿಂದ ಬಂದಾಗ ನಾನೇ ಕೆಳಗೆ ಬಿದ್ದು ಒಂದು ಅರ್ಧ ಗಂಟೆ ಜೀವ ಐತಿಲ್ಲ ಮೇಡಮ್ ಅವರೇ. ನನಗೆ ಅವನು ಆನೆ ಬಲ ಇದ್ದಂಗೆ. ಯಾವ ಕೆಲಸ ಏನು ಕರೆದ್ರು ಬರೋನು ಮಾಡೋನು, ಎಲ್ಲ ಕೆಲಸಕ್ಕೂ ಭಾಗಿಯಾಗನು. ನನಗೆ ಅವ್ರ ತಂದೆ ತಾಯಿಗಿಂತ ನನಗೆ ಒಂಥರ ಅದು ಹೇಳ್ಕೊಳಕ್ ತೀರ್ದು ಅಂತ ಆಕ್ರು ಅಂತ ಮುಗಿಲು ಮುಡ್ತಾ ಇದೆ ಮೇಡಮ್ ಅವರೇ. ಕೊನೆಯ ಕ್ಷಣದಲ್ಲಿ ನಾಗರಾಜ್ ಅವರೇ, ಕೊನೆಯ ಕ್ಷಣದಲ್ಲಿ ಜೀವ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ರು. ನಮ್ಮ ರಿಪೋರ್ಟರ್ಸು ಹೇಳ್ತಾ ಇದ್ರು, ಕಣ್ಣು ಮುಂದೆ ಜೀವ ಹೊಟ್ಟೋಯ್ತು ಮೇಡಮ್ ಅಂತ. ಇವ್ರು ಮಾಡ್ಕೊಂಡಿರೋ ಅಧ್ವಾನ ವ್ಯವಸ್ಥೆಗೆ ಒಂದು ನೆಟ್ಟಗೊಂದು ವ್ಯವಸ್ಥೆ ಮಾಡೋದಕ್ಕೆ ಇವ್ರಿಗೆ ಆಗ್ಲಿಲ್ಲ ಅಂದ್ರೆ ಯಾಕೆ ಬೇಕು ಇಂಥ ವ್ಯವಸ್ಥೆ ಅನ್ಸ್ಬಿಡತ್ತೆ. 11 ಮನೆ ತಂದೆ ತಾಯಂದಿರ ಕಣ್ಣೀರು ಹಾಕ್ತಾ ಇದ್ದಾರೆ ಮೇಡಮ್ ಅವರೇ. ಇದು ಈಗ 10 ಕುಟುಂಬಗಳು, ಇದರಿಂದ 10 ಕುಟುಂಬಗಳು ನಾಶವಾಗಿವೆ ಮೇಡಮ್. ಅವರೇನು ದಿಕ್ಕು ದಿವಾಳೆ ಇಲ್ದಂಗೆ ಆಗವ್ರೆ. ಈ ಆಗಿರೋಂಥ ದುರ್ಘಟನೆ ಯಾವ ಮಕ್ಳಿಗೂ ಆಗ್ಬಾರ್ದು ಮೇಡಮ್ ಅವರೇ. ಇದರಂಥ ಕೆಟ್ಟ ಇನ್ಸಿಡೆಂಟು ಯಾರಿಗೂ ಆಗ್ಬಾರ್ದು. ಅದು ನೋಡ್ಬಿಟ್ರೆ ನೀವು ನಮಗೆ ಮೈಯೆಲ್ಲ ಜುಮ್ ಅಂತದೆ. ಹೆಂಗಿದ್ದಾರೆ ಅಮ್ಮ ಅಪ್ಪ ಇವಾಗ? ಅಂದ್ರೆ ಹೆಂಗಿದ್ದಾರೆ ಅಂತ ಕೇಳೋದು ತಪ್ಪೇ ಬಿಡಿ. ಆದ್ರೂ ಅಮ್ಮ ಅಪ್ಪ ಈಗ ಸದ್ಯಕ್ಕೆ ಈಗ ಅಪ್ಪ ಅಮ್ಮ ಈಗ ಈ ಜನಗಳ ಹತ್ರ ಬಡ್ಕೊಳಕ್ಕದ್ದ. ಈಗ ಅವ್ರಿಗೆ ಒಳಗಡೆ ಹೃದಯದಲ್ಲಿ ದುಃಖ ಇದ್ದೇ ಇರ್ತದೆ. ಯಾವ ಮಕ್ಕಳಾದ್ರೂ ನಮ್ಮ ಮಕ್ಕಳೇ ಆಗಲಿ ನಿಮ್ಮ ಮಕ್ಕಳೇ ಆಗಲಿ ನಾವು ಬಿತ್ತು ತೋರಕ್ಕದ.
ಅವರು ಎತ್ತಿ ಒತ್ತಿ ಸಾಕಿ ಬೆಳೆಸಿ ಓದಿಸಿ ಇವೆಲ್ಲ ಕಷ್ಟಪಟ್ಟು ನೀವಳಂಗೆ ಮನಸ್ಸಲ್ಲಿ ಇದ್ದೇ ಇರ್ತದೆ. ಅದು ಇದು ಹೋಗೋದು ಭಾರಿ ಕಷ್ಟ. ಇವಳಂಗೆ ಅವನಲ್ಲ ಇವನಲ್ಲ ಅಂತ ಎದ್ಬಿಟ್ಟಿದ್ರೆ ಸುಮ್ಮನೆ ಬಿಸಾಕರು. ಇವನು ಒಬ್ಬ ಮಗನ ಸಾಕಿ ಬೆಳೆಸಿ ಕಷ್ಟಪಟ್ಟು ಈ ರೀತಿ ದುರ್ಘಟನೆ ಆದರೆ ಅವ್ರಿಗೆ ದುಃಖ ಆಗಲ್ವಾ ಮೇಡಮ್? ನಿಮಗೆ ಈಗ ನಿಮಗೆ ಎಕ್ಸಾಂಪಲ್ ನಿಮಗೆ ಮಗ ಹಂಗೆ ಆಗ್ಬಿಟ್ಟಿದ್ರೆ ನಿಮಗೆ ದುಃಖ ಆಗಲ್ವಾ? ಇದು ಎಲ್ಲರೂ ಪ್ರತಿಯೊಬ್ಬರಿಗೂ ಆಗುವಂಥ ಸ್ಥಿತಿ ಇದು ಅಲ್ಲ. ಆ ದುಃಖನ ನಾವ್ಯಾರು ಅಯ್ಯೋ ನನ್ಗೆ ನಿಮ್ಗೆ ದುಃಖ ಅರ್ಥ ಆಗತ್ತೆ ಬಿಡಿ ಅಂತ ಹೇಳೋದು ಬೇರೆ. ನೀವು ಹಂಚ್ಕೊಳಕ್ಕೆ ಆಗಲ್ಲ ಅಂತ ಅದ್ಭುತವಾದ ಇದು ನಾವು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಮೇಡಮ್ ಅವರೇ. ಅಂತ ದುಃಖ ಆಕಾಶನ ಮುಗಿಲು ಮುಡ್ತಾ ಇದೆ. ಈಗ ಅವನಿಗೆ ಎಷ್ಟು ಜನ ಬಂದರು ಮೇಡಮ್ ಗೊತ್ತಾ? ಇಡೀ ಊರೇ ಸ್ಟಾಪೇ ಬಂದಿದೆ. ಆಮೇಲೆ ಬೇರೆ ಬೇರೆ ಕಡೆಯಿಂದ ಇವನಿಗೆ ಎಲ್ಲ ಕೆಲಸ ಕಾರ್ಯ ಅವರೆಲ್ಲ ಬಂದು ನೋಡ್ಕೊಂಡು ಹೋಯ್ತಾವ್ರು. ಒಳ್ಳೆ ಇನ್ನೂ ಡಫನ್ ಮಾಡೋಕ್ಕೆ ಇನ್ನೂ ಇದೇ ಫಿಕ್ಸ್ ಆಗಿಲ್ಲ. ಈಗ ಇನ್ನು ಮುಖ ಸಿಗಲ್ಲ, ಇಲ್ಲೇ ನೋಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ಜನಗಳೆಲ್ಲ ಬಂದು 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 ಹೋಯ್ತಾವ್ರು. ಇನ್ನೂ ಬರೋ ಜನ ಅವ್ರೆ. ಇನ್ನೂ ನೀವಳಿಗೆ ಇಷ್ಟೊತ್ತು ಮಾಡ್ಬೇಕು ಒಂದು ಟೈಮ್ ಫಿಕ್ಸ್ ಆಗಿಲ್ಲ ಮೇಡಮ್. ನನಗೆ ನೋಡಿ ನಿಂತ್ಕೊಳ್ಳೋಕ್ಕಾಯ್ತಾ ಇಲ್ಲ, ತಲೆ ರೌಂಡ್ ಹೊಡಿತಾ ಇದೆ. ಏನಪ್ಪ ಆ ವಿಜುವಲ್ ನೋಡಿರ್ತೀರಾ, ಟಿವಿಗಳೆಲ್ಲ ವಿಜುವಲ್ ನೋಡಿರ್ತೀರಾ, ಜನ ಹೆಂಗ್ ಸೇರಿದ್ರು ಅಂತ. ಒಂಚೂರು ವ್ಯವಸ್ಥೆ ನೆಟ್ಟಿಗಿದ್ದು ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡ್ತಿತ್ತೇನೋ. ಅದೇ ಈಗ ಮೇಡಮ್ ಅವರೇ, ಈಗ ನೀವೇ ಏನೋ ಒಂದು ಕಾರ್ಯಕ್ರಮ ಮಾಡ್ತೀರಿ. ಈಗ ಇಂಥ ಕೆಟ್ಟ ಅವಿವೆಚ್ಚ ಕೆಲ್ಸಗಳಿಗೆ ಮಾಡಿದ್ರೆ ನಿಮ್ಮೇನಂತಾರೆ? ನಿಮ್ಮ ಯಾತಕ್ಕೂ ಸಲ್ದರು ಅಂತಾರೆ. ಈಗ ಯಾವುದೇ ಫಂಕ್ಷನ್ ಮಾಡಿದ್ರು ಒಂದು ನಿಗದಿತ ಇದಿರಬೇಕು. ಅದಕ್ಕೆ ಜನಗಳು ಪೊಲೀಸರು ಬಂದೋಬಸ್ತ್ ಇರಬೇಕು. ಆಮೇಲೆ 1 by 1 ಜನ ಹೋಗಿ ನೋಡುವಂಥ ವ್ಯವಸ್ಥೆ ಇರಬೇಕು. ಅದೇ ಟಿಕೆಟ್ ಮಾಡಬೇಕು, ಆದರೆ ಡೇಟ್ ಫಿಕ್ಸ್ ಮಾಡಬೇಕು. ಇವೆಲ್ಲ ಇದ್ದಾಗ ಇವು ಸುಸಜ್ಜಿತವಾಗಿ ಕಾರ್ಯಕ್ರಮಗಳು ನೆರವೇರ್ತವೆ. ಇವರು ಕುರಿ ದುಡ್ಡಿ ಹಂಗೆ ಓದ ಬುಟ್ಟ ಅಂದ್ಬಿಟ್ಟು ಸಿಗಾಕೊಂಡು ಇಂಥ ಘಟನೆ ಆಗಿದೆ ಮೇಡಮ್. ನನಗೆ ಹೇಳೋಕ್ಕಾಯ್ತಾ ಇಲ್ಲ. ನಾನು ನೋಡಿ ಕಣ್ಣೆಲ್ಲ ಉರಿತಾವೆ. ನನಗೂ ಅಳು ಬರ್ತಾ ಇದೆ ಇಂಥ ಘಟನೆ ನೋಡ್ಬಿಟ್ಟು. ನಮಗೆ 99% ನಮ್ಮ ಕೆಲ್ಸಕ್ಕೆ ಭಾಗಿಯಾಗಣ ಮೇಡಮ್. ನಾನು ಏನೋ ಒಂದು ಫೋನ್ ಹಾಕಿದ್ರೆ ಸಡನ್ಲಿ ನಮ್ಮ ಊರಿಗೆ ಬರೋನು. ನಿಮಗೂ ಮನೆ ಮಗನೇ ಆ ಲೆಕ್ಕಕ್ಕೆ. ಈಗ ನಮಗಿಂತ ಅವ್ರಿಗಿಂತ ನನಗೆ ಜಾಸ್ತಿ ಆಗಿದೆ. ಎಸ್, ಧನ್ಯವಾದ ನಾಗರಾಜ್ ಅವರೇ. ಈಗ ಸರ್ ಅವ್ರ ತಂಗಿನ ಸರ್ ನಮ್ಮ ಮಗನಿಗೆ ಮಾಡ್ಕೊಂಡಿದ್ದೀನಿ. ಹೇಳಿ. ಓಕೆ, ತಂಗಿ ಇದ್ದಾಳೆ. ಯಾರು ಸರ್? ತಂಗಿ ಇದ್ದಾಳೆ. ತಂಗಿ ಅಕ್ಕ ನಮ್ಮ ಮಗನಿಗೆ ಮಾಡ್ಕೊಂಡಿದ್ದೀನಿ. ಇವರು ಪೂರ್ಣ ಚಂದ್ರರ ಅಕ್ಕನ್ನ ನನ್ನ ಮಗನಿಗೆ ಮಾಡ್ಕೊಂಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ. ಇವಂದು ಮದುವೆ ಇನ್ನೊಂದು ವಿತಿನ್ ವೀಕಲ್ಲಿ ಮದುವೆ ಫಿಕ್ಸ್ ಆಗಿತ್ತು ಮೇಡಮ್. ನಾನು ಎಲ್ಲ ಕಡೆ ನೋಡಿ ಇನ್ನು ಹೋಗೋದು ಬಂದು ನೋಡೋದೆ ಅಷ್ಟೇ, ಎಲ್ಲ ಮುಗಿದಿತ್ತು. ಇದೊಂದು ಈ ಕಾರ್ಯಕ್ರಮ ಇಲ್ಲ ಅಂದ್ರೆ ಅವನು ಬತ್ತಿತ್ತಿಲ್ಲ ಮೇಡಮ್. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಜೀವನ ಪರ್ಯಂತ ಅನುಭವಿಸ್ಬೇಕು ಈ ನೋವನ್ನ. ನಾವ್ ಯಾರು ಆ ನೋವನ್ನ ಹಂಚ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಜೀವನ ಪರ್ಯಂತ ಅಲ್ಲ, ಅವರು ಜೀವ ಹೋಗಂಟ್ಲು ಇಂಥ ಅನುಭವಿಸ್ಲೇಬೇಕು ಮೇಡಮ್. ಈಗ ಈ ಮಗನ ಮೇಲೆ ಪಂಚಪ್ರಾಣ ಇದ್ದಂಗೆ ಅವ್ರಿಗೆ. ಹೌದು. ಈಗ ಕಮ್ಮಿ ಆಗೋ ಶಕ್ತಿ ದೇವ್ರು ಕೊಡ್ಲಿ ಅಂತಷ್ಟೇ ನಾವು ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ಧನ್ಯವಾದ ನಾಗರಾಜ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.